ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಸ್ಥಳ ಮಹಜರು ಮಾಡಿದ್ರು. ಎಚ್.ಡಿ. ರೇವಣ್ಣ ಅವರ ಬಂಧನ ಕೂಡ ಆಯಿತು. ಬಟ್ ಈ ಎಲ್ಲ ಬೆಳವಣಿಗೆಯ ಬಳಿಕ ಎಸ್ಐಟಿ ಸ್ಥಳ ಮಹಜರಿಗೆ ಸಂಬಂಧಪಟ್ಟಂತೆ ರೇವಣ್ಣ ವಕೀಲರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಸ್ಐಟಿ ಟೀಮ್ ಯಾರದ್ದೋ ಮಾತು ಕೇಳಿ ಕೆಲಸ ಮಾಡ್ತಿದ್ದಾರೆ, ಏಕಪಕ್ಷೀಯವಾಗಿ ಸ್ಥಳ ಮಹಜರು ಮಾಡಲಾಗಿದೆ ಅನ್ನುವಂತ ಗಂಭೀರ ಆರೋಪ ಮಾಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ವಿರುದ್ಧ ವಕೀಲ ಗೋಪಾಲ್ ಈ ರೀತಿಯ ಆರೋಪ ಮಾಡಿರೋದು. ಮಹಜರು ಪ್ರತಿ ಕೊಡಿ ಅಂತ ಹೇಳಿದ್ವಿ, ಕೊಡ್ಲಿಲ್ಲ. ಓದಿ ಅಂತ ಹೇಳಿದ್ರು ಕೂಡ ಓದ್ಲಿಲ್ಲ ಅನ್ನುವಂತ ಗಂಭೀರ ಆರೋಪ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಸಂಬಂಧ ಹಾಸನ ಹೊಳೆನರಸೀಪುರ ಮನೆಯಲ್ಲೂ ಕೂಡ ಈಗಾಗಲೇ ಎಸ್ಐಟಿ ತಂಡ ಭೇಟಿ ನೀಡಿರುವಂಥದ್ದು. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಮೇಲೂ ಕೂಡ ಆರೋಪ ಕಿಡ್ನಾಪ್ ಆರೋಪ ಕೇಳಿ ಬಂದಿತ್ತು. ಹೀಗಾಗಿ ಎಲ್ಲ ಪ್ರಕರಣಗಳ ಹಿನ್ನೆಲೆಯಲ್ಲಿ ಹೊಳೆನರಸೀಪುರ ಮನೆ ಏನಿತ್ತು ಅವರ ಮನೆಯನ್ನು ಎಸ್ಐಟಿ ತಂಡ ಎಂಟ್ರಿ ಕೊಟ್ಟು ಈಗಾಗಲೇ ಮಹಜರನ್ನು ಮಾಡಿದ್ದಾರೆ ಸಂತ್ರಸ್ತೆಯೊಂದಿಗೆ. ಇನ್ನು ಈ ಒಂದು ರೇವಣ್ಣ ಪರ ಹಾಗೂ ಭವಾನಿ ರೇವಣ್ಣ ಅವರ ಪರ ಇದ್ದಂಥ ವಕೀಲರು ಇವತ್ತು ಎಸ್ಐಟಿ ತಂಡ ಭೇಟಿ ನೀಡಿದಾಗ ಬೆಳಿಗ್ಗೆಯಿಂದ ಅವರ ಜೊತೆನೇ ಇದ್ದಾರೆ. ಅವರು ಈಗ ಅಲ್ಲಿ ಏನೇನಾಯಿತು ಅನ್ನೋದನ್ನು ಹೇಳ್ತಾರೆ. ಸರ್ ಹೇಳಿ, ನೀವು ಬೆಳಿಗ್ಗೆಯಿಂದ ಕೂಡ ಎಸ್ಐಟಿ ತಂಡ ದಾಳಿ ಮಾಡಿದಾಗಿಂದ ಅವ್ರ ಮನೇಲೇ ಇದ್ರಿ, ಏನಾಯಿತು ಅಲ್ಲಿ ಪ್ರೊಸೀಜರ್ ಏನಾಯಿತು, ನಿಮ್ಮ ಅಭಿಪ್ರಾಯ ಏನು ಸರ್? ನಾನು ಈಗಾಗಲೇ ನಿಮಗೆಲ್ಲರಿಗೂ ತಿಳಿಸ್ದಾಗೆ ಈ ದಿನ ಸುಮಾರು ಬೆಳಗ್ಗೆ 11 ಗಂಟೆಯಿಂದಲೂ ನಾನು ಎಸ್ಐಟಿ ತಂಡ ಪರವಾಗಿದ್ದೆ. ಏನಕ್ಕಿದ್ದೆ ಅಂದರೆ ಮನೆಯಲ್ಲಿ ಇದ್ದಂಥ ಸಂದರ್ಭ ಎಸ್ಐಟಿ ಅವರು ಮಹಜರಿಗೆ ಬಂದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಇರಬೇಕಾಗತ್ತೆ, ಅವರಿಗೆ ಸಹಕಾರ ನೀಡಬೇಕಾಗತ್ತೆ. ಭವಾನಿ ಮೇಡಮ್ ಪರ ನೀವಿದ್ರ ಮುಂದೆ ಹೇಳ್ತೀನಿ, ಸಹಕಾರ ನೀಡಬೇಕಾಗುತ್ತೆ. ಎಸ್ಐಟಿ ಅವರು ಯಾರು ಬರ್ತಾರೆ ಅವರಿಗೆ ನಾವು ಮಹಜರಿ ಪ್ರಕ್ರಿಯೆ ಮಾಡೋಕ್ಕೋಸ್ಕರ ಸಹಕಾರ ನೀಡಬೇಕಾಗುತ್ತೆ. ಸಹಕಾರ ನೀಡೋಕ್ಕೋಸ್ಕರ ಆದರೆ ನೀಡಬೇಕು ಅಂದರೆ ಅಲ್ಲೇ ಅವ್ರ ಮನೆಯವ್ರು ಇರಬೇಕಾಗತ್ತೆ. ಮನೆಯವ್ರು ಇರಬೇಕು ಅಂದರೆ ಮೇಡಮ್ಗೆ ಭವಾನಿ ಮೇಡಮ್ಗೆ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಮಂಡಿ ಆಪ್ರೇಷನ್ ಆಗಿದೆ. ಅಲ್ಲದಲ್ಲೇ ಅವ್ರಿಗೆ ಆರೋಗ್ಯ ಸಮಸ್ಯೆನೂ ಇದೆ. ಇದರಿಂದಾಗಿ ಅವ್ರನ್ನ ಸಹಕಾರ ಮಾಡೋಕ್ಕೋಸ್ಕರ ಅವರಿಗೆ ಆಗ್ತಾಯಿಲ್ಲ. ಅವ್ರು ಬಂದಂಥ ಸಂದರ್ಭದಲ್ಲಿ ಅವ್ರು ಸಹಕಾರ ಕೇಳ್ತಾರೆ ಅದನ್ನು ಕೊಡೋಕ್ಕೆ ಅವ್ರಿಗೆ ಶಕ್ತಿ ಇಲ್ಲದಲ್ಲೇ ಇರೋದ್ರಿಂದ, ಆರೋಗ್ಯ ಸಮಸ್ಯೆ ಇದ್ದರಿಂದ ನನ್ನನ್ನು ಈ ವಿಚಾರವಾಗಿ ನೇಮಕ ಮಾಡ್ಕೊಂಡಿದ್ರು. ನನಗೆ ಆಥರೈಸ್ ಕೊಟ್ಟಿದ್ದರು. ಮಹಜರ್ ಕಾಲಕ್ಕೆ ಬಂದಂಥ ಸಂದರ್ಭದಲ್ಲಿ ಮಹಜರ್ನ ನೋಟಿಸ್ ತಗೊಳ್ಳೋಂಥದ್ದು, ಮಹಜರ್ ಪ್ರಕ್ರಿಯೆಗೆ ಸಹಕರಿಸೋಕ್ಕೋಸ್ಕರ ನನ್ನ ಆಥರೈಸ್ ಕೊಟ್ಟಿದ್ದರು. ಆಥರೈಸ್ ಕೊಟ್ಟರೆ ಆಧಾರದ ಮೇಲೆ ನಾನು ಏನು ಎಸ್ಐಟಿ ತಂಡ ಬಂದಂಥ ಸಂದರ್ಭದಲ್ಲಿ ನಾನು ಅವ್ರು ಏನು ಮತ್ತೊಂದು ಅವಧಿಗೆ ಸಂಸದರಾಗಬೇಕು ಅಂತ ಹೇಳಿ ಚುನಾವಣೆಯನ್ನ ಎದುರಿಸಿರುವ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾಗ್ತಾ ಇರುವ ಅಶ್ಲೀಲ ವಿಡಿಯೋಗಳು ಹೊರಬಂದ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿದ್ದಾರೆ. ಸದ್ಯಕ್ಕೆ ಅವರ ತಂದೆ ಎಚ್.ಡಿ. ರೇವಣ್ಣ ಅವರ ಅರೆಸ್ಟ್ ಆಗಿದೆ. ಪ್ರಜ್ವಲ್ ರೇವಣ್ಣ ಅವರ ಬಂಧನಕ್ಕೂ ಕೂಡ ಕೌಂಟ್ ಡೌನ್ ಶುರುವಾಗಿದೆ. ಯಾವ ರೀತಿಯಾಗಿ ಅವರ ಬಂಧನಕ್ಕೆ ಕಾನೂನಾತ್ಮಕವಾಗಿ ಪ್ರೊಸೀಜರ್ಗಳು ನಡೀತಾ ಇದೆ, ಹಾಗೆ ಯಾವಾಗ ಆಗಬಹುದು ಬಂಧನ, ಪ್ರಜ್ವಲ್ ರೇವಣ್ಣ ಅವರು ಸದ್ಯಕ್ಕೆ ಎಲ್ಲಿದ್ದಾರೆ, ಯಾವಾಗ ವಾಪಸ್ ಬರ್ತಾರೆ, ಇದೆಲ್ಲದರ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಪ್ರಜ್ವಲ್ ಬಂಧನಕ್ಕೆ ಹೆಚ್ಚಿದ ಒತ್ತಡ. ರಾಜ್ಯಕ್ಕೆ ಬರ್ತಾರಾ ಪ್ರಜ್ವಲ್ ರೇವಣ್ಣ? ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣದ ಸಂಬಂಧ ಎಚ್.ಡಿ. ರೇವಣ್ಣನ ಬಂಧನವಾಗಿದೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ ಸಂಬಂಧ ಎಚ್.ಡಿ. ದೇವೇಗೌಡರ ಮನೆಯಲ್ಲೇ ರೇವಣ್ಣನ ಅರೆಸ್ಟ್ ಮಾಡಲಾಗಿದೆ. ಇದೀಗ ಪೆನ್ಡ್ರೈವ್ ಪ್ರಕರಣದ ಪ್ರಮುಖ ಆರೋಪಿ ಪ್ರಜ್ವಲ್ ಬಂಧನಕ್ಕೂ ಒತ್ತಡ ಹೆಚ್ಚಾಗಿದೆ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹಾರಾಟ ಮುಂದುವರಿಸಿರುವ ಪ್ರಜ್ವಲ್ ಜರ್ಮನಿಯಿಂದ ದುಬೈಗೆ ಹೋಗಿದ್ದ. ಇದೀಗ ಪ್ರಜ್ವಲ್ ಅಲ್ಲಿಂದಲೂ ಕಾಲ್ಕಿತ್ತು ಹೋಗಿದ್ದಾನೆ ಎನ್ನಲಾಗ್ತಿದೆ. ಆದ್ರೆ ಈ ನಡುವೆ ಪ್ರಜ್ವಲ್ ರೇವಣ್ಣ ಬಂದು ಶರಣಾಗಲಿದ್ದಾರೆ ಅಂತ ಶಾಸಕ ಸಿ.ಎಸ್. ಪುಟ್ಟರಾಜು ಅಚ್ಚರಿಯ ಹೇಳಿಕೆಯನ್ನ ನೀಡಿದ್ದಾರೆ. ಬೇಲ್ ರಿಜೆಕ್ಟ್ ಆದ್ಮೇಲೆ ಗೌಡ್ರನ ಆಶೀರ್ವಾದ ತಗೊಂಡು ಅವರೇ ಹೋಗಿ ಎಸ್ಐಟಿ ಮುಂದೆ ಹಾಜರಾಗಿದ್ದಾರೆ. ಹೌದು, ಗೌಡ್ರ ಮನೆ ಮುಂದೆನೇ ಎಸ್ಐಟಿ ಅವರಿಗೆ ಹಾಜರಾಗಿದ್ದಾರೆ. ಪ್ರಜ್ವಲ್ ರೇವಣ್ಣರು ಎಲ್ಲ ಲೀಗಲ್ ಸೈಡ್ ಏನು ನಡೀತಾ ಇದೆ ಅವರು ಸರೆಂಡರ್ ಆಗುವಂಥ ಕೆಲಸ ಆಗುತ್ತೆ. ಸದ್ಯ ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿಯಾಗಿದೆ. ಒಟ್ಟಾರೆ ಪ್ರಕರಣದ ತನಿಖೆ ತೀವ್ರಗೊಳಿಸಿರುವ ಎಸ್ಐಟಿ ಅಧಿಕಾರಿಗಳು ಪಾಸ್ಪೋರ್ಟ್ ಎಂಟ್ರಿ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣ ಬುಡಾಪೆಸ್ಟ್ನಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ಮಂಗಳೂರು ಏರ್ಪೋರ್ಟ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿನೇಶ್, ಯಾವುದೇ ಕ್ಷಣದಲ್ಲಾದರೂ ಪ್ರಜ್ವಲ್ ರೇವಣ್ಣ ಅವರು ಭಾರತಕ್ಕೆ ವಾಪಸ್ ಬರಬಹುದು ಅಂತ, ಎಲ್ಲಿಗೆ ಬರಬಹುದು ಅನ್ನುವಂತ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅದರಲ್ಲಿ ಮಂಗಳೂರು ಏರ್ಪೋರ್ಟ್ ಕೂಡ ಬಂದು, ಹಾಗಾಗಿ ಅಲ್ಲಿ ಯಾವ ರೀತಿ ಸಿದ್ಧತೆಗಳು ಕಾಣಿಸ್ತಾ ಇದೆ, ಬರುವಂತ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಅನ್ನೋದು ಪ್ರಶ್ನೆ ಆಗುತ್ತೆ.
ದಟ್ಟ ಆಗಿರುವಂತದ್ದು. ಭಾರತಕ್ಕೆ 4 ವಿಮಾನ ನಿಲ್ದಾಣಗಳಲ್ಲಿ ಯಾವುದಾದ್ರು ಒಂದು ವಿಮಾನ ನಿಲ್ದಾಣಕ್ಕೆ ಬರುವಂತಹ ಸಾಧ್ಯತೆಗಳಿವೆ. ಇದೇ ಮಂಗಳೂರು ವಿಮಾನ ನಿಲ್ದಾಣ ಆಗಿರೋದು, ಬೆಂಗಳೂರು ಅಥವಾ ಗೋವಾ ಅಥವಾ ಕೊಚ್ಚಿ, ಇವುಗಳ 4ರಲ್ಲಿ ಯಾವುದಾದ್ರೂ ಒಂದು ವಿಮಾನ ನಿಲ್ದಾಣಕ್ಕೆ ಪ್ರಜ್ವಲ್ ರೇವಣ್ಣ ಅವರು ಬರುವಂತಹ ಸಾಧ್ಯತೆಗಳು ಕೂಡ ದಟ್ಟ ಆಗಿರುವಂತದ್ದು. ಅದರಲ್ಲಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಬೆಂಗಳೂರು ಮತ್ತು ಮಂಗಳೂರು ವಿಮಾನ ನಿಲ್ದಾಣ ಇರುವಂತದ್ದು. ಹೀಗಾಗಿ ಎರಡೂ ಕಡೆ ಕೂಡ ಹೈ ಅಲರ್ಟ್ ಆಗಿರುವಂತದ್ದು. ಸದ್ಯಕ್ಕೆ ಮಂಗಳೂರು ವಿಮಾನ ನಿಲ್ದಾಣಗಳಲ್ಲೂ ಕೂಡ ಪೊಲೀಸರು ಅಲರ್ಟ್ ಆಗಿರುವಂತದ್ದು, ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಬರಬಹುದು. ಹೀಗಾಗಿ ಪೊಲೀಸರು ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು. ಒಟ್ಟು 5 ವಿಮಾನಗಳು ಇವತ್ತು ವಿದೇಶದಿಂದ ಮಂಗಳೂರಿಗೆ ಬರ್ಲಿಕ್ಕಿದೆ. ಅದರಲ್ಲಿ 2 ವಿಮಾನಗಳು ಈಗಾಗಲೇ ಬಂದಿದೆ. 2 ವಿಮಾನಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬರಲಿಲ್ಲ. ಇನ್ನು ಸಂಜೆ ವೇಳೆಗೆ 3 ವಿಮಾನಗಳು ಇರುವಂತದ್ದು, 4 ಗಂಟೆಗೆ, 6 ಗಂಟೆಗೆ ಮತ್ತು 6:40 ಸುಮಾರಿಗೆ ವಿಮಾನಗಳು ಇರುವಂತದ್ದು. ಹೀಗಾಗಿ ಆ ವಿಮಾನಗಳಲ್ಲಿ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ಅಲರ್ಟ್ ಆಗಿರುವಂತದ್ದು. ಬಂದಂತಹ ತಕ್ಷಣವಾಗಿ ಎಮಿಗ್ರೇಷನ್ ಅಧಿಕಾರಿಗಳೇನಿದ್ದಾರೆ ಇವರು ಪರಿಶೀಲನೆ ಮಾಡಿ ಒಂದಷ್ಟು ವಿಚಾರಣೆಗಳನ್ನು ಕೂಡ ಮಾಡ್ತಾರೆ. ನಂತರ ಬಂಧಿಸುವಂತಹ ಪ್ರಕ್ರಿಯೆಗಳು ಕೂಡ ಆಗತ್ತೆ. ಬಳಿಕ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೂಡ ನೀಡಲಾಗುತ್ತೆ. ನಂತರ ಸ್ಥಳೀಯ ಪೊಲೀಸ್ ಠಾಣೆ ಕರೆದುಕೊಂಡು ಹೋಗಿ ಅಲ್ಲಿ ಹಾಜರುಪಡಿಸಲಾಗುತ್ತೆ. ಬಳಿಕ ಮೆಡಿಕಲ್ ಟೆಸ್ಟ್ಗೆ ಕೂಡ ಪ್ರಜ್ವಲ್ ರೇವಣ್ಣ ಅವರನ್ನು ಕೊಂಡೊಯ್ಯಲಾಗುತ್ತೆ. ಬಳಿಕ SIT ಅಧಿಕಾರಿಗಳೇನಿದ್ದಾರೆ ಅವರು ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಅವರನ್ನು ಕರೆದುಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಹೀಗಾಗಿ ಸದ್ಯ ಮಂಗಳೂರು ವಿಮಾನ ನಿಲ್ದಾಣದಲ್ಲೂ ಕೂಡ ಅಲರ್ಟ್ ಆಗಿರುವಂತದ್ದು. ಅಂದ್ರೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬರುವಂತಹ ಸಾಧ್ಯತೆ ಇರುವ ಕಾರಣಕ್ಕಾಗಿ ಶ್ರುತಿ. ಓಕೆ ದಿನೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ಇಂತಹ ಗಂಭೀರ ಆರೋಪ ಪ್ರಕರಣ SIT ಹೆಗಲಿಗೆ ವಹಿಸಿದ ನಂತರದಲ್ಲಿ SIT ಕೂಡ ಫುಲ್ ಆಕ್ಟಿವ್ ಆಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವಲ್ಲಿ ನಿರತರಾಗಿದ್ದಾರೆ SIT ಅಧಿಕಾರಿಗಳು. ನಿನ್ನೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಅತ್ಯಾಚಾರ ಆರೋಪ ಪ್ರಕರಣ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸ್ಥಳ ಮಹಜರನ್ನ ಮಾಡಿದ್ದಾರೆ SIT ಅಧಿಕಾರಿಗಳು. ಸಂತ್ರಸ್ತೆಯ ಸಮ್ಮುಖದಲ್ಲೇನೆ ತಡರಾತ್ರಿವರೆಗೂ ಕೂಡ ಸ್ಥಳ ಮಹಜರನ್ನ ಮಾಡಲಾಗಿದೆ. ಸತತವಾಗಿ 5 ಗಂಟೆಗಳ ಕಾಲ ತಲಾಶ್ ನಡೆಸಲಾಗಿದೆ. ಇನ್ನು SIT ತೆರಳಿದ ಬಳಿಕ ಸಂಸದರ ನಿವಾಸದ ಗೇಟ್ಗೆ ಬೀಗವನ್ನ ಹಾಕಲಾಗಿದೆ. ಬೇರೆ ಯಾರು ಹೋಗೋದು, ಹಾಗೆ ಅಲ್ಲಿರ್ತಕ್ಕಂತಹ ಸಾಕ್ಷ್ಯಗಳನ್ನು ನಾಶ ಮಾಡುವುದು ಇದೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಯಾವುದೇ ಆರೋಪ ಪ್ರಕರಣ ಆದರೂ ಕೂಡ ಈ ರೀತಿಯಾಗಿ ಒಂದು ಪ್ರೊಸೀಜರನ್ನು ಫಾಲೋ ಮಾಡಲಾಗುತ್ತೆ. ಸ್ಪಾಟ್ ಮಹಜರಾದ ನಂತರದಲ್ಲಿ ಆ ಒಂದು ಸ್ಥಳವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಳ್ತಾರೆ ತನಿಖಾಧಿಕಾರಿಗಳು. ಅದರಂತೆಯೇ ಮನೆಗೆ ಬೀಗವನ್ನು ಹಾಕಿದ್ದಾರೆ, ಗೇಟ್ಗೆ ಬೀಗ ಹಾಕಿ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗಿದ್ದು ಈ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ರೇವಣ್ಣ ಮನೆಯನ್ನ ಜಾಲಾಡ್ಬಿಟ್ಟಿದ್ದಾರೆ. ನಿನ್ನೆ ಸಂತ್ರಸ್ತೆಯರ ಜೊತೆಗೆ ಪ್ರಜ್ವಲ್ ಇದ್ದ ಸಂಸದರ ಮನೆಯನ್ನ ಕೂಡ ಮಹಜರು ಮಾಡಲಾಯಿತು. ನಿನ್ನೆ ಏನೆಲ್ಲ ಬೆಳವಣಿಗೆ ಆಯಿತು, ಹೇಗೆ ಸ್ಥಳ ಮಹಜರು ಪ್ರಕ್ರಿಯೆಗಳು ಸಾಕ್ತು, ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. HD ರೇವಣ್ಣ ಮನೆ ಜಾಲಾಡಿದ SIT. ಅಡುಗೆ ಮನೆ, ಬೆಡ್ರೂಮ್ನಲ್ಲಿ ಮಹಜರು. ಅಂದು ಇಡೀ ಹಾಸನವೇ ಬೆಚ್ಚಿ ಬಿದ್ದಿತ್ತು. ದೇವೇಗೌಡರ ಪುತ್ರ ಹಾಗೂ ಮೊಮ್ಮಗನ ವಿರುದ್ಧ ಲೈಂಗಿಕ ಆರೋಪ ಕೇಳಿ ಬಂದಿತ್ತು. ಲೈಂಗಿಕ ದೌರ್ಜನ್ಯ ಎಸಗಿದ್ದಾಗಿ ಖುದ್ದು ರೇವಣ್ಣರ ಮನೆ ಕೆಲಸದಾಕೆ ಹೊಳೆನರಸೀಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಅದಾದ ಬಳಿಕ ವಿಶೇಷ ತನಿಖಾ ತಂಡ ಫೀಲ್ಡ್ಗೆ ಇಳಿದಿತ್ತು. ಮನೆ ಕೆಲಸದಾಕೆ ದೂರು ನೀಡಿದ ಪ್ರಕರಣದಲ್ಲಿ SIT ನಿನ್ನೆ ಇಡೀ ದಿನ ಸ್ಥಳ ಮಹಜರು ನಡೆಸಿದೆ. ಸಂತ್ರಸ್ತೆಯರ ಜೊತೆ ಬಂದ ಅಧಿಕಾರಿಗಳು ಇಡೀ ರೇವಣ್ಣ ಕುಟುಂಬವನ್ನ ಜಾಲಾಡಿದ್ರು. ಸಂತ್ರಸ್ತೆಯರ ಹೇಳಿಕೆಯನ್ನ ದಾಖಲಿಸಿಕೊಂಡ್ರು. ಬೆಳಿಗ್ಗೆ 7:30ಕ್ಕೆ ಸ್ಥಳ ಮಹಜರುಗೆ ಬರೋದಾಗಿ ಹೊಳೆನರಸೀಪುರ ಪೊಲೀಸ್ ಠಾಣೆಗೆ SIT ಟೀಮ್ ಮಾಹಿತಿ ನೀಡಿದ್ರು. ಬೆಳಿಗ್ಗೆ 8 ಗಂಟೆಗೆ SIT ಸೂಚನೆಯಂತೆ ರೇವಣ್ಣ ಮನೆಗೆ ಸಬ್ ಇನ್ಸ್ಪೆಕ್ಟರ್ ಅಜಯ್ ಆಗಮಿಸಿದ್ರು. ಬೆಳಿಗ್ಗೆ 8:30ಕ್ಕೆ ರೇವಣ್ಣ ಮನೆ ಮುಂದೆ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ರು. ಬೆಳಿಗ್ಗೆ 9:20ಕ್ಕೆ ಪೊಲೀಸರು ರೇವಣ್ಣ ಮನೆಗೆ ಕಂಪ್ಯೂಟರ್ ಪ್ರಿಂಟರ್ ತಂದ್ರು. 11:45ಕ್ಕೆ ರೇವಣ್ಣ ಮನೆಗೆ ಸಂತ್ರಸ್ತೆಯರ ಜೊತೆ SIT ಅಧಿಕಾರಿಗಳು ಆಗಮಿಸಿದ್ರು.
ಮಧ್ಯಾಹ್ನ 12ಕ್ಕೆ ಮನೆಯ ಅಡುಗೆ ಮನೆ ಬೆಡ್ರೂಮ್ನಲ್ಲಿ ಸ್ಥಳ ಮಹಜರು ಮಾಡಿದ್ರು. ಸಂಜೆ 4 ಗಂಟೆಗೆ ಮನೆಯ ಸ್ಕೆಚ್ ಮಾಡಿಸಲು 3 ಸರ್ಕಾರಿ ಎಂಜಿನಿಯರ್ಗಳು ಆಗಮಿಸಿದ್ರು. ಇದಾದ ಬಳಿಕ ಸಂಜೆ 6ಕ್ಕೆ ರೇವಣ್ಣ ಮನೆಯಲ್ಲಿ ಸ್ಥಳ ಮಹಜರು ಮುಕ್ತಾಯ ಮಾಡಿ ಸಂಜೆ 7ಕ್ಕೆ ಹಾಸನ ಸಂಸದರ ಮನೆಯಲ್ಲಿ ಸ್ಥಳ ಮಹಜರು ನಡೆಸಿದ್ರು. ಸಂತ್ರಸ್ತೆಯರೇನೋ ಎಸ್ಐಟಿಗೆ ನಡೆದಿದ್ದೆಲ್ಲವನ್ನ ವಿವರಿಸಿದ್ದಾರೆ. ಸ್ಥಳ ಮಹಜರು ಮಾಡಿ ಪೊಲೀಸರು ಸಂತ್ರಸ್ತೆಯರ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ದ ಮೋಸ್ಟ್ ವಾಂಟೆಡ್ ರೇವಣ್ಣ ಬಂಧನವಾಗಿದೆ. ಆದರೆ ಇದರ ನಡುವೆ ಎಸ್ಐಟಿ ಅಧಿಕಾರಿಗಳ ವಿರುದ್ಧ ವಕೀಲ ಗೋಪಾಲ್ ಬಾಂಬ್ ಹಾಕಿದ್ದಾರೆ. ಈ ಮಾಜಾ ಪ್ರಕ್ರಿಯೆ ಯಾರೋ ಒಬ್ಬ ಏಕಪಕ್ಷೀಯಾಗಿ ಯಾರೋ ಒಬ್ಬ ವ್ಯಕ್ತಿಗೋಸ್ಕರ ಇದು ಮಾಡ್ತಾವ್ರೆ ಅನ್ನಿಸ್ತು. ಏಕೆಗೆ ನಾನು ಒಬ್ಬ ಲಾಯರ್ ಆಗಿ ನಾನು ನೋಡಿದಂಥ ಸಂದರ್ಭದಲ್ಲಿ ಮಾಜರ್ನ ಯಾವ ರೀತಿ ಮಾಡಬೇಕು, ಪ್ರೊಸೀಜರ್ ಪ್ರಕಾರ CRPC 100 ಮಾಡೋಂಥ ಸಂದರ್ಭದಲ್ಲಿ ಏನೇನು ಮಾಡಬೇಕಾಯ್ತು ಅದೇನು ಮಾಡಲಿಲ್ಲ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ ಭಾರಿ ಸಂಚಲನ ಸೃಷ್ಟಿಸಿದ್ದು ಇನ್ನು ಏನೇನು ಬಹಿರಂಗವಾಗುತ್ತೋ ಕಾದು ನೋಡಬೇಕಿದೆ. ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹಾಸನ. ರೈಟ್, ಹಾಸನದ ರೇವಣ್ಣ ಅವರ ನಿವಾಸದ ಬಳಿಯಿಂದಲೇ ನನ್ನ ಕಲೀಗ್ ಖುಷ್ವಂತ್ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, 5 ಗಂಟೆಗೂ ಅಧಿಕ ಕಾಲ ಸ್ಪಾಟ್ ಮಹಜರು. ಆದರೆ ರೇವಣ್ಣ ಅವರ ಕುಟುಂಬಕ್ಕೆ ಆಪ್ತರು ಹಾಗೆ ವಕೀಲರು ಆಗಿರುವ ಗೋಪಾಲ್ ಅವರು ಮಾಡ್ತಾ ಇರೋ ಗಂಭೀರ ಆರೋಪ, ಯಾರ್ದೋ ಒಬ್ಬ ವ್ಯಕ್ತಿಯನ್ನ ಗುರಿಯಾಗಿಸ್ಕೊಂಡು ಅಥವಾ ಅವರ ಅಣತಿಯಂತೆ ಆಗಿದೆ, ಪ್ರೊಸೀಜರ್ ಅನ್ನ ಫಾಲೋ ಮಾಡಲಾಗಿಲ್ಲ ಇಲ್ಲಿ ಸ್ಪಾಟ್ ಮಹಜರ್ ಮಾಡೋ ಸಂದರ್ಭದಲ್ಲಿ ಅನ್ನೋ ಆರೋಪ. ಯಾಕೆ ಈ ರೀತಿ ಆರೋಪ? ಹಾಗೆ ನಿನ್ನೆ ಸ್ಥಳ ಮಹಜರು ಆಗುವ ಸಂದರ್ಭದಲ್ಲಾದ ಪ್ರಮುಖ ಡೆವಲಪ್ಮೆಂಟ್ಸ್, ಇವತ್ತೇನೆಲ್ಲ ಬೆಳವಣಿಗೆ ಆಗೋ ನಿರೀಕ್ಷೆ ಇದೆ, ಆ ಜಾಗದಲ್ಲಿ ವಿವರಿಸ್ತಾ ಹೋಗಬಹುದಾ? ಪೆನ್ಡ್ರೈವ್ ಪ್ರಕರಣ ಇತ್ತು, ಹಾಗೆ ಮಹಿಳೆಯರ ಮೇಲಿನ ಅತ್ಯಾಚಾರ ಆರೋಪ ಕೂಡ ಅವ್ರ ಮೇಲೆ ಇರುವಂಥದ್ದು. ಹೀಗಾಗಿ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಸಂತ್ರಸ್ತೆಯವರು ತನ್ನ ಮೇಲೆ ಅತ್ಯಾಚಾರವನ್ನು ಹಾಸನದ MP ನಿವಾಸದಲ್ಲೇ ಮಾಡಿದ್ರು ಅನ್ನುವಂಥದ್ದು. ರೈಟ್, ಆಡಿಯೋ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. 5 ಗಂಟೆಗಳ ಕಾಲ ಸತತವಾಗಿ ತಲಾಶ್ ನಡೆಸಿದ್ದಾರೆ SIT ಅಧಿಕಾರಿಗಳು. ಹಾಸನದಲ್ಲಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ